ಇನ್ನು ದೆಹಲಿಯಲ್ಲಿ ವರಿಷ್ಠರ ಅಂಗಳದಲ್ಲಿ ಈಗ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಆದರೆ ಇಲ್ಲಿ ಬೆಂಗಳೂರಿನಲ್ಲಿ ಚಟುವಟಿಕೆಗಳು ಗರಿಗೆದರಿವೆ. ಅದು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಒಂದಷ್ಟು ಜನ ಸಚಿವರು ಶಾಸಕರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ. 5 ವರ್ಷ ಸಿಎಂ ನಾನೇ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿರುವಂತಹ ಬೆನ್ನಲ್ಲೇ ರಾಜ್ಯದಲ್ಲಿ ಒಂದು ರೀತಿ ಸಂಚಲನ ಶುರುವಾಗಿದೆ. ಯಾಕಂದ್ರೆ ಇದು ಈ ಹಿಂದಿನಿಂದಲೂ ಕೂಡ ಇರುವಂಥ ಚರ್ಚೆ. ಮೊನ್ನೆನೂ ಕೂಡ ಅವ್ರು ಮಾತನಾಡ್ತಾ ಸಾಕಷ್ಟು ಬಾರಿ ಹೇಳಿದ್ದಾರೆ 5 ವರ್ಷ ನಾನೇ ಕಂಪ್ಲೀಟ್ ಮಾಡ್ತೀನಿ, ನಾನೇ ಸಿಎಂ ಅಂತೇಳಿ. ಬಟ್ ಈ ಬಾರಿ ಅವ್ರು ಮಾತಾಡಿರುವಂಥ ರೀತಿ ಇದೆಯಲ್ಲ, ಅದರಲ್ಲೂ ದೆಹಲಿಯಲ್ಲೇ ಇಬ್ಬರು ಇದ್ದಾರೆ, ವರಿಷ್ಠರನ್ನ ಭೇಟಿಯಾಗಿದ್ದಾರೆ. ಇಬ್ಬರು ವರಿಷ್ಠರನ್ನ ಭೇಟಿಯಾಗಿ ಬಂದ ನಂತರ ಒಂದು ಇಂಟರ್ವ್ಯೂ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಖಾಸಗಿ ಚಾನಲ್ಗೆ ಇಂಗ್ಲೀಷ್ನಲ್ಲಿ. ಸೊ ಆ ಟೈಮ್ನಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಳ್ತಾರೆ. ಇಲ್ಲ ನಾನೇ ಸಿಎಂ, ಏನಿದ್ರು ಕೂಡ ಡಿ.ಕೆ. ಶಿವಕುಮಾರ್ ಅವ್ರ ಬೆಂಬಲಕ್ಕೆ ಒಂದು ಸ್ವಲ್ಪ ಜನ ಇದ್ದಾರೆ ಅಷ್ಟೇ, ತುಂಬ ಜನ ಶಾಸಕರು ಇಲ್ಲ ಅವ್ರ ಬೆಂಬಲಕ್ಕೆ ಅನ್ನೋ ಒಂದು ಮಾತುಗಳು ಅದೆಲ್ಲವೂ ಕೂಡ ರಾಜ್ಯದಲ್ಲಿ ಒಂದಷ್ಟು ಸಂಚಲನ ಸೃಷ್ಟಿ ಮಾಡಿದೆ. ಹಾಗೆ ದೆಹಲಿಯಿಂದಲೇ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕೂಡ ಸಿಎಂ ಕೆಲವೊಂದಷ್ಟು ವಿಚಾರಗಳನ್ನು ಸ್ಪಷ್ಟಪಡಿಸಿದ್ರು. ಯಾರದು ಹೇಳ್ತಾ ಇರೋದು ಎಲ್ಲವೂ ಕೂಡ ಸ್ಪೆಕ್ಯುಲೇಷನ್ಸು, ಬರೀ ನೀವು ಯಾರೋ ಹೇಳಿದ್ದನ್ನು ಕೇಳ್ಕೊಂಡು ಸುದ್ದಿ ಮಾಡ್ತಾ ಇದ್ದೀರಿ, ನಾನು ಮುಂಚಿಂದನೂ ಹೇಳ್ತಾ ಇದ್ದೀನಿ ನಾನೇ ಸಿಎಂ 5 ವರ್ಷ ಅನ್ನುವಂಥದ್ದನ್ನು ಇವತ್ತು ಕೂಡ ಅವ್ರು ಹೇಳಿದ್ರು. ಸೊ ಹಾಗಾಗಿ ಒಂದು ಕಡೆ ಈ ಮಾತು, ಈಗ ಸಿಎಂ ಹೇಳ್ತಾ ಇರುವಂಥ ಒಂದು ಮಾತು ನಾನೇ ಸಿಎಂ ಅಂತೇಳಿ. ಬಟ್ ಇಲ್ಲಿ ಬೆಂಗಳೂರಿನಲ್ಲಿ ಗರಿಗೆದರಿರುವಂಥ ಚಟುವಟಿಕೆಗಳು ನೋಡಿ. ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಜಿ ಪರಮೇಶ್ವರ್ ಅವರು ಖರ್ಗೆ ನಿವಾಸಕ್ಕೆ ಬಂದಿರೋದು. ಇನ್ನೂ ಕೆಲವೊಂದಷ್ಟು ಜನ ಶಾಸಕರುಗಳು ಸಚಿವರು ಎಲ್ಲರೂ ಕೂಡ ಬಂದಿದ್ದಾರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಜಮೀರ್ ಅಹ್ಮದ್, ಶರಣ್ ಪ್ರಕಾಶ್ ಪಾಟೀಲ್, ದಿನೇಶ್ ಗುಂಡೂರಾವ್, ಹೀಗೆ ಸಾಕಷ್ಟು ಜನ ಸಚಿವರುಗಳು ಖರ್ಗೆ ಅವರನ್ನ ಬಂದು ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಕ್ಲೋಸ್ ಡೋರ್ ಮೀಟಿಂಗ್ ಆಗ್ತಾ ಇದೆ. ಸಚಿವರ ಜೊತೆಗೆ ನಮಗೆ ಸಿಕ್ಕಿರುವಂಥ ಇನ್ಸೈಟ್ಸ್ ಪ್ರಕಾರ ಪ್ರತ್ಯೇಕವಾಗಿ ಮಾತಾಡಿದ್ದಾರೆ ಖರ್ಗೆ ಅವರು ಅನ್ನುವಂಥದ್ದು ಸಿಗ್ತಾ ಇರುವಂಥ ಮಾಹಿತಿ. ಸಪ್ರೇಟಾಗಿ ಒಂದಷ್ಟು ಚರ್ಚೆಗಳು ಆಗ್ತಾ ಇವೆ ಅಂತ. ಬಟ್ ಯಾಕೆ ಏನು ನಡೀತಾ ಇದೆ ಚರ್ಚೆ? ಹಾಗಾದ್ರೆ ಹೈಕಮಾಂಡ್ ತೀರ್ಮಾನವನ್ನೇ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ನಾನು ಸ್ವಾಗತಿಸ್ತೀನಿ. ಇದನ್ನು ಹೇಳ್ತಾ ಇರೋರು ಸಚಿವ ಎಚ್.ಸಿ. ಮಹದೇವಪ್ಪ. ಚೀಫ್ ಮಿನಿಸ್ಟರ್ ಕ್ಲಿಯರ್ ಆಗಿ ಹೇಳಿದ್ಮೇಲೆ ಇನ್ನೇನು ಚರ್ಚೆ ಮಾಡ್ತೀರಿ? When the Honorable Chief Minister himself has very clearly said, I am the Chief Minister, I will continue as Chief Minister, I will complete 5 years ಅಂತ ಹೇಳಿದ್ಮೇಲೆ where is the scope for discussions? That is the end of it. ಇದು ಯಾವುದು ಡಿಸ್ಕಷನ್ ವಿಷಯ ಅಲ್ವೇ ಅಲ್ವಲ್ಲ. When he said I will continue as Chief Minister for 5 years, that is the end of it. ಸೊ ಸಿಎಂ ಹೇಳಿಕೆ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರ ಮಾತುಕತೆ ಕೂಡ ಗರಿಗೆದರಿದೆ. ಇವತ್ತು ಮಹದೇವಪ್ಪ ಅವರ ನಿವಾಸದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೋಗಿದ್ರು, ಮಾತಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಸುಮಾರು ಒಂದು 25 ನಿಮಿಷಗಳ ಕಾಲ ಕ್ಲೋಸ್ ಡೋರ್ ಮೀಟಿಂಗ್ ಆಗಿದೆ ಇಬ್ಬರು ನಾಯಕರ ನಡುವೆ. ಸಭೆ ಮುಗಿಸಿ ಒಂದೇ ಕಾರಲ್ಲಿ ಹೊರಟರು ನಾಯಕರು. ಸೊ ಒಂದು ಕಡೆ ಈಗ ಸಿಎಂ ಡೆಲ್ಲಿಯಿಂದನೇ ಸಂದೇಶವನ್ನು ರವಾನೆ ಮಾಡಿದ ನಂತರ ಇಲ್ಲಿ ಅವರ ಆಪ್ತ ಸಚಿವರು ಅಂಥೇಳಿ, ಆಪ್ತರು ಅಂಥೇಳಿ ಗುರುತಿಸ್ಕೊಂಡಿರುವಂಥವ್ರು ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಮಾತಾಡ್ತಾ ಇರೋದು, ಸಭೆ ಸೇರ್ತಾ ಇರೋದು, ಚರ್ಚೆ ಆಗ್ತಾ ಇರೋದು ನಡೀತಾ ಇದೆ. ನೋಡಿ, ಒಂದೇ ಕಾರ್ನಲ್ಲಿ ಎಚ್.ಸಿ. ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರು ಕೂಡ ಹೊರಟರು. ಒಂದು 25 ನಿಮಿಷಗಳ ಕಾಲ ಇಬ್ಬರು ಮಹದೇವಪ್ಪ ಅವರ ನಿವಾಸದಲ್ಲೇ ಮಾತುಕತೆ ನಡೆಸಿದ್ದಾರೆ. ಸೊ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳೋ ಪ್ರಕಾರ ಚಾಪ್ಟರ್ ಕ್ಲೋಸ್ ಆದಂಗೆ. ಈಗ ಸಿಎಂ ಅವರೇ ಹೇಳಿದ್ಮೇಲೆ ಇನ್ನೇನಿದೆ ಅದರಲ್ಲಿ ಬಾಕಿ ಹೇಳುವಂಥದ್ದು? ಸೊ ಅವರೇ ಸಿಎಂ ಆಗಿರ್ತಾರೆ ಅನ್ನುವಂಥದ್ದನ್ನು ಹೇಳಿದಾರಲ್ಲ ಅನ್ನೋದನ್ನು ಕೂಡ ಅವ್ರು ಹೇಳಿದ್ರು. ಎಚ್.ಸಿ. ಮಹದೇವಪ್ಪ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಮನೆ ಏನು ನಡೀತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಒಂದ್ ಕಡೆ ಈಗ ದೆಹಲಿಯಲ್ಲಿ ಸಿಎಂ ಇದ್ದಾರೆ, ಡಿ.ಸಿ.ಎಂ ಕೂಡ ಅಲ್ಲೇ ಇದ್ದಾರೆ. ಬಟ್ ಈ ಕಡೆ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಒಂದು ಚಟುವಟಿಕೆ ಇದು ಏನಂತ ತೋರಿಸುತ್ತೆ? ಯಾಕಂದ್ರೆ ಈಗ ಇವತ್ತಿನ ಒಂದು ಪ್ರೆಸ್ ಮೀಟ್ನಲ್ಲಿ ಇನ್ನೂ ಹೆಚ್ಚಿನ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ನೀವೆಲ್ಲ ಸ್ಪೆಕ್ಯುಲೇಷನ್ಸ್ ಮಾಡ್ತಾ ಇದ್ದೀರಿ, ಬರೀ ನಿಮ್ಮ ಕಲ್ಪಿತ ವಿಷಯ ಅಷ್ಟೇ ಸಿಎಂ ಬದಲಾವಣೆ ಅನ್ನೋದು, ನಮ್ಮಲ್ಲಿ ಬದಲಾವಣೆ ಆಗಲ್ಲ, 5 ವರ್ಷ ನಾನೇ ಸಿಎಂ ಇರ್ತೀನಿ ಅಂತೇಳಿ ಮತ್ತೊಮ್ಮೆ ಖಡಕ್ಕಾಗಿ ಹೇಳಿದ್ದಾರೆ. ಬಟ್ ಅದಾಗಿಯೂ ಕೂಡ ಬೆಂಗಳೂರಲ್ಲಿ ನಡೀತಾ ಇರುವಂಥ ಚರ್ಚೆಗಳೇನಿದು? ಖರ್ಗೆ ಅವರ ನಿವಾಸಕ್ಕೆ ಯಾಕೆ ಸಚಿವರುಗಳು ಹೋಗ್ತಾ ಇದ್ದಾರೆ, ಒಬ್ಬೊಬ್ಬರಾಗೆ ಯಾಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ ಒಳಗಡೆ, ಏನಾದರೂ ಇನ್ಸೈಟ್ ಸಿಗ್ತಾ ಇದೆ, ಏನು ಮಾತುಕತೆ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಪ್ರಸನ್ನ. ರೆಹಮಾನ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುಲಭವಾಗಿ ಹೇಳಿದಷ್ಟು ಕಾಂಗ್ರೆಸ್ನಲ್ಲಿ ಗೊಂದಲಗಳು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಪೂರಕವಾಗಿಯೇ ಒಂದಷ್ಟು ಬೆಳವಣಿಗೆಗಳು ಕಳೆದ 2 ವಾರಗಳಿಂದ ನಡೀತಾ ಇದೆ. ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಿರಂಗವಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಪದೇ ಒತ್ತಾಯ ಮಾಡಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ದೆಹಲಿ ಪ್ರವಾಸ ಆಯೋಜನೆಯಾಗಿತ್ತು. ದೆಹಲಿಯಲ್ಲಿ ಕೂತು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತ್ಯಂತ ವಿಶ್ವಾಸದಿಂದ ಮತ್ತು ಅತ್ಯಂತ ಲೌಡ್ ಅಂಡ್ ಕ್ಲಿಯರ್ ಆಗಿ ಹೇಳ್ತಾ ಇರುವಂತದ್ದು, ಮುಂದಿನ ದಿನಗಳಲ್ಲೂ ಕೂಡ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ, ಯಾವುದೇ ರೀತಿಯ ಗೊಂದಲಗಳಿಲ್ಲ, ನಾಯಕ
ನಾಯಕತ್ವ ಬದಲಾವಣೆಯ ಪ್ರಶ್ನೆ ಇಲ್ಲ. DCM DK ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ. ಜೊತೆಗೆ DCM DK ಶಿವಕುಮಾರ್ ಅವರು ಕೂಡ ನನ್ನ ಜೊತೆ ಕೈ ಜೋಡಿಸಿದ್ದಾರೆ. ಅವರು ಕೂಡ CM ಸ್ಥಾನ ತೆರವಾಗಿಲ್ಲ, ಖಾಲಿ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಹೀಗಾಗಿ ನಿಮಗೆ ಯಾಕೆ ಅನುಮಾನ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳನ್ನ ನೇರವಾಗಿ ಮಾಧ್ಯಮಗಳಿಗೆ ಮರು ಪ್ರಶ್ನೆ ಎತ್ತುವಂತ ಕೆಲಸವನ್ನ CM ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕೂತು ಆಡಿರುವಂತಹ ಮಾತುಗಳು ಅತ್ಯಂತ ಕ್ಲಿಯರ್ ಆಗಿ ಒಂದಷ್ಟು ಸಂದೇಶವನ್ನ ಕಾಂಗ್ರೆಸ್ ಪಾಳ್ಯಕ್ಕೆ ಮತ್ತು ಯಾರ್ಯಾರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣು ನೆಟ್ಟಿದ್ರು ಮತ್ತು ಹೈಕಮಾಂಡ್ಗೂ ಕೂಡ ಒಂದು ಸಂದೇಶವನ್ನ ರವಾನಿಸುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದಂತೆ ಕಂಡು ಬರ್ತಾ ಇದೆ. ಒಂದು ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಕೈ ಹಾಕಿದ್ದೆ ಆದ್ರೆ ಅದಕ್ಕೆ ನಾನು ಒಪ್ಪೋದಿಲ್ಲ ಅನ್ನುವಂತ ಒಂದು ಮೆಸೇಜ್ ಅನ್ನ ತುಂಬಾ ಕ್ಲಿಯರ್ ಆಗಿ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಮತ್ತು ಮುಂದಿನ ಚುನಾವಣೆಯನ್ನು ಕೂಡ ನನ್ನ ನೇತೃತ್ವದಲ್ಲಿ ಎದುರಿಸೋದಕ್ಕೆ ನಾನು ಸಿದ್ಧ. 2023ರಲ್ಲಿ ಹೇಗೆ ನಾವು ನಾಯಕತ್ವವನ್ನು ನಿಭಾಯಿಸಿದ್ವೋ ಅದೇ ರೀತಿಯಲ್ಲಿ 2028ಕ್ಕೂ ಕೂಡ ನಿಭಾಯಿಸ್ತೇವೆ ಅನ್ನುವಂಥ ಸಂದೇಶವನ್ನ ಸಿದ್ದರಾಮಯ್ಯನವರು ರವಾನೆ ಮಾಡ್ತಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರ ಕ್ಲಿಯರ್ ಆಗ್ತಾ ಇರುವಂತದ್ದು, ಸಿದ್ದರಾಮಯ್ಯನವರು ಈ ರೀತಿಯ ಹೇಳಿಕೆಗಳನ್ನ ರಾಷ್ಟ್ರ ರಾಜಧಾನಿಯಲ್ಲಿ ಕೂತು ಹೇಳ್ತಿದ್ದ ಹಾಗೇನೆ ಅವರ ಆಪ್ತ ಸಚಿವರು ತುಂಬಾ ಆಕ್ಟಿವ್ ಆಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಇದನ್ನ ತುಂಬಾ ಸ್ವಾಗತವನ್ನ ಮಾಡಿದ್ರು. ಜೊತೆಗೆ ಯಾರು 10% ಶಾಸಕರು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ದನಿ ಎತ್ತುತ್ತಾ ಇದ್ರು ಅವರಿಗೂ ಕೂಡ ಇದು ಖಡಕ್ ಸಂದೇಶ ಅನ್ನುವಂತ ಮಾತನ್ನ ಮತ್ತು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಯಾವುದೇ ರೀತಿಯ ಚರ್ಚೆಗಳು ನಡೀಬಾರದು ಅನ್ನುವಂಥದ್ದನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ತಾಕೀತನ್ನ ಮಾಡಿದ್ದಾರೆ. HC ಮಹದೇವಪ್ಪ ಅವರು ಕೂಡ ಇದನ್ನೇ ಸ್ವಾಗತ ಮಾಡ್ತಾ ಇದ್ದಾರೆ. ಇದಾದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟ ಬಳಿಕ ನಡೆದಂತ ಬೆಳವಣಿಗೆ ಇದೆಯಲ್ಲ ಅದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಸತೀಶ್ ಜಾರಕಿಹೊಳಿ ಅವರು ಮಹದೇವಪ್ಪ ಅವರ ನಿವಾಸಕ್ಕೆ ಹೋಗ್ತಾರೆ. ಸುಮಾರು 20-25 ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸ್ತಾರೆ. ಅಲ್ಲಿಂದ ಮಹದೇವಪ್ಪ ಅವರು ನೇರವಾಗಿ ಬರ್ತಾ ಇರುವಂತದ್ದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸದಾಶಿವನಗರದ ನಿವಾಸಕ್ಕೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆಯಿಂದಲೇ ಬೆಂಗಳೂರಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಂತ ಸಂದರ್ಭದಲ್ಲೂ ಕೂಡ ಖರ್ಗೆ ಅವರು ಬೆಂಗಳೂರಲ್ಲೇ ಇದ್ದಂಥದ್ದು ಸಾಕಷ್ಟು ಚರ್ಚೆಗೆ ಮತ್ತು ಗಮನ ಸೆಳೆಯುವಂತಹ ವಿಷಯವಾಗಿತ್ತು. ಹೀಗಾಗಿ ಮಹದೇವಪ್ಪ ಅವರು, ಸತೀಶ್ ಜಾರಕಿಹೊಳಿ ಅವರು, ದಿನೇಶ್ ಗುಂಡೂರಾವ್ ಅವರು, ಈಶ್ವರ್ ಖಂಡ್ರೆ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು, ಜೊತೆಗೆ ಗೃಹ ಸಚಿವ ಪರಮೇಶ್ವರ್ ಇವರೆಲ್ಲರೂ ಕೂಡ ನೇರವಾಗಿ ಬಂದು ದೌಡಾಯಿಸಿ ಖರ್ಗೆ ಅವರ ಜೊತೆ ಸುಮಾರು 1 ತಾಸಿಗೂ ಹೆಚ್ಚು ಕಾಲ ಮಾತುಕತೆಯನ್ನು ನಡೆಸ್ತಾರೆ. ಈ ಮಾತುಕತೆ ಮೇಲ್ನೋಟಕ್ಕೆ ರಾಜಕೀಯ ಅಲ್ಲ ಅಂತ ಖರ್ಗೆ ಅವರ ಸುತ್ತಮುತ್ತ ಇರುವಂತವರು ಮತ್ತು ಸಚಿವರ ಸುತ್ತಮುತ್ತಲ ಆಪ್ತರು ಹೇಳ್ತಿದ್ರು ಕೂಡ ಸದ್ಯದ ಬೆಳವಣಿಗೆಯಲ್ಲಿ ಒಂದಷ್ಟು ಗರಿಗೆದರ್ತಾ ಇದೆ ಖರ್ಗೆ ಅವರ ನಿವಾಸ ರಾಜಕೀಯ ಚಟುವಟಿಕೆಗಳ ಕಾರಣಕ್ಕೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗುತ್ತೆ. ಖರ್ಗೆ ಅವರ ಮುಂದೆ ತಮ್ಮ ಅಭಿಪ್ರಾಯವನ್ನ ಸಂಬಂಧಪಟ್ಟ ಹಾಗೆ ಸಚಿವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಮತ್ತು ಅವರ ಆಪ್ತ ಸಚಿವರು ಒಂದು ಕ್ಲಿಯರ್ ಆದಂತಹ ಮೆಸೇಜ್ ಅನ್ನ ಯಾರೆಲ್ಲ ಅಪಸ್ವರಗಳನ್ನ ಎತ್ತಾ ಇದ್ರೋ, ನಾಯಕತ್ವ ಬದಲಾವಣೆಯನ್ನು ಕೂಗ ಎತ್ತಾ ಇದ್ರೋ ಅವರಿಗೆ ರವಾನಿಸಬೇಕು ಅಂತ ನಿರ್ಧಾರ ಮಾಡಿದಂತೆ ಕಂಡು ಬರ್ತಾ ಇದೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಇದೇ ಅಭಿಪ್ರಾಯವನ್ನ ಮತ್ತು ಯಾವ ಕಾರಣಕ್ಕೆ ಈ ರೀತಿಯ ಸಿದ್ದರಾಮಯ್ಯನವರ ಸಂದೇಶ ಇದೆ ಅನ್ನುವಂಥದ್ದನ್ನು ಕೂಡ ಅವರಿಗೆ ಕನ್ವಿನ್ಸ್ ಮಾಡುವಂತ ಕೆಲಸವನ್ನ ಆಪ್ತ ಸಚಿವರು ಮಾಡಿದಂತೆ ಕಂಡು ಬರ್ತಾ ಇದೆ. ಇನ್ನೊಂದು ಒಂದು ಕಡೆ ನಾಯಕತ್ವ ಬದಲಾವಣೆ ಆದ್ರೆ ಇನ್ನೊಂದು ಕಡೆ KPC ಅಧ್ಯಕ್ಷರ ಬದಲಾವಣೆಯ ವಿಚಾರವೂ ಕೂಡ ಅಡಕಾಗಿದೆ. ಇಲ್ಲಿ KPC ಅಧ್ಯಕ್ಷರ ಬದಲಾವಣೆಯ ವಿಚಾರದಲ್ಲಿ ಇನ್ನೂ ಕೂಡ ಹೈಕಮಾಂಡ್ ಸ್ಪಷ್ಟವಾಗಿ ಸಂದೇಶವನ್ನು ಇನ್ನೂ ಕೂಡ ರವಾನೆ ಮಾಡಿಲ್ಲ. ಇದನ್ನು ಕೂಡ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಹೌದು, ಮುಖ್ಯಮಂತ್ರಿ ಹುದ್ದೆಯ ಬಗ್ಗೆ ಹೇಗೆ ಕ್ಲಿಯರ್ ಆಗಿ ಅದಕ್ಕೊಂದು ಇತಿಶ್ರೀ ಹಾಡೋ ಹಾಗೆ ಸಂದೇಶವನ್ನ ಸಿದ್ದರಾಮಯ್ಯನವರು ಕೊಟ್ಟರು, KPC ಅಧ್ಯಕ್ಷ ಸ್ಥಾನದಲ್ಲಿ ವಿಚಾರದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತೆ ಅಪಸ್ವರಗಳು ಏಳಬಾರದು, ಹಾಗೆ ಹೈಕಮಾಂಡ್ ಒಂದು ಸಂದೇಶವನ್ನ ರವಾನೆ ಮಾಡಬೇಕು ಅನ್ನುವಂತ ಒಂದು ತಾಕೀತನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ. ಆ ಗೊಂದಲವನ್ನ ಯಾರು ಬಗೆಹರಿಸಬೇಕಾಗಿತ್ತೋ ಅವರು ಮೌನಕ್ಕೆ ಶರಣಾದ್ರು. ಅದನ್ನ ಅರ್ಥವಾದ ಬಳಿಕ ಈ ರೀತಿ ಶಾಸಕರ ಅಪಸ್ವರದ ಧ್ವನಿಗಳು ಬೇರೆ ಬೇರೆ ಕಡೆ ಹೊರಳಬಹುದು ಅನ್ನುವಂತ ಗೊತ್ತಾದ ತಕ್ಷಣವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಾವು ಗುಟ್ರು ಹಾಕಿದ್ದಾರೆ. ಆ ಒಂದು ರೀತಿಯ ಸ್ಟ್ರಾಟಜಿಯ ಮೂಲಕ, ದಾಳದ ಮೂಲಕ ಮುಂದಿನ ದಿನಗಳಲ್ಲಿ ಯಾರು ಕೂಡ ಬಹಿರಂಗವಾಗಿ ನಾಯಕತ್ವದ ಬಗ್ಗೆ ಅಪಸ್ವರ ಎತ್ತಬಾರದು, ಆ ರೀತಿಯ ಸಂದೇಶವನ್ನ ರವಾನೆ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯ ಮತ್ತು ಅವರ ಆಪ್ತ ಸಚಿವರು ಮಾಡಿದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ರೆಹಮಾನ್, ಥ್ಯಾಂಕ್ ಯು ಪ್ರಸನ್ನ.